ಚಿತ್ರದುರ್ಗ ಡಿಡಿಪಿಐ ಕಚೇರಿ ಸಿಬ್ಬಂದಿಗಳಿಂದ ನೋಡಿ ಸಖತ್ ಎಣ್ಣೆ ಪಾರ್ಟಿಯನ್ನ ಮಾಡಲಾಗಿದೆ. ನೀರಿನ ಕ್ಯಾನ್ಗೆ ಬಾಟಲ್ ಗಟ್ಟಲೆ ಎಣ್ಣೆಯನ್ನ ಸುರ್ಕೊಂಡು ಮಿಕ್ಸಿಂಗ್ ಮಾಡಿಕೊಂಡು ಡಿಡಿಪಿಐ ಕಚೇರಿ ಕಟ್ಟಡದಲ್ಲೇ ಎಣ್ಣೆ ಮಿಕ್ಸ್ ಮಾಡಿರುವಂಥದ್ದು ಸಿಬ್ಬಂದಿಗಳು ನೋಡಿ. ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ. ನೀರಿನ ಕ್ಯಾನ್ಗೆ ಬಾಟಲ್ ಗಟ್ಟಲೆ ಎಣ್ಣೆಯನ್ನ ಸುರ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊಡ್ತಿದ್ದಾರೆ. ಡಿಡಿಪಿಐ ಕಚೇರಿ ಕಟ್ಟಡದಲ್ಲಿ ಎಣ್ಣೆ ಮಿಕ್ಸ್ ಮಾಡಿರುವಂಥದ್ದು ಸಿಬ್ಬಂದಿಗಳು. ನೀರಿನ ಕ್ಯಾನ್ನಲ್ಲೇ ಎಣ್ಣೆ ಮಿಕ್ಸ್ ಮಾಡಿ ಕಾರಿನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ಡಿಡಿಪಿಐ ಕಚೇರಿ ಆವರಣದಿಂದ ಎಣ್ಣೆ ಮಿಕ್ಸ್ ಮಾಡಿಕೊಂಡು ತೆರಳಿರುವಂತಹ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಶಿಕ್ಷಣ ಇಲಾಖೆ ಸಿಬ್ಬಂದಿಯೇ ಹಿಂಗಾದ್ರೆ ಹಿಂಗೆ ಅಂಥೇಳಿ ಜನರು ಹಿಡಿಶಾಪ ಆಗ್ತಾ ಇದ್ದಾರೆ. ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ನಡೆದಿರುವಂತಹ ಎಣ್ಣೆ ಪಾರ್ಟಿಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನೋಡಿ. ಶಿಕ್ಷಣ ಇಲಾಖೆ ಸಿಬ್ಬಂದಿಗಳು ಇವರು. ಸೊ ಇವರೇ ಈ ರೀತಿಯಾಗಿ ಆದರೆ ಮಕ್ಕಳುಗಳ ಏನು ಉದ್ಧಾರ ಆಗ್ತಾರೆ ಅಂತ ಹೇಳಿ ಜನರ ಆಕ್ರೋಶಕ್ಕೆ ಇದು ಕಾರಣವಾಗ್ತಾ ಇರುವಂಥದ್ದು ನೋಡಿ. ಮಿಕ್ಸ್ ಮಾಡ್ಕೊಂಡು ಹೆಂಗೆ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ದೊಡ್ಡ ಕ್ಯಾನ್ ಇದೆ, ಆ ಕ್ಯಾನ್ ಒಳಗಡೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಇದು ಎಲ್ಲ ಆಗಿರುವಂಥದ್ದು ಸರ್ಕಾರಿ ಕಚೇರಿಯ ಒಳಗಡೆ ಆಗಿರುವಂಥದ್ದು. ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಆನಂತರವಾಗಿ ಆ ಕಾರ್ನಲ್ಲಿ ಇವರು ಹೊರಗಡೆ ಏನಾದರೂ ಮಾಡ್ಕೊಂಡಿದ್ರು ಅದು ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಇವ್ರ ಮನೆಗಳಲ್ಲಿ ಇನ್ನೇನೋ ಹೊರಗಡೆ ಏನೋ ಮಾಡ್ಕೊಂಡಿದ್ರೆ ಅದು ಯಾರು ಪ್ರಶ್ನೆ ಮಾಡ್ತಾರೆ. ಬಟ್ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ, ಇದು ಜನಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ ನೋಡಿ. ನೀರಿನ ಕ್ಯಾನ್ನಲ್ಲಿ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಕಾರ್ನಲ್ಲಿ ಆನಂತರವಾಗಿ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಕೆಲ ದಿನಗಳ ಹಿಂದೆ ಆಗಿರುವಂತಹ ಘಟನೆ ಏನಿದೆ ಇದು ಇದರ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಇವತ್ತು ಬೆಳಗಿನ ಮುಂಜಾನೆ 9:30 ನಾನು ಮಾಸ್ ಮೀಡಿಯಾಸ್ ವೀಕ್ಷಣೆ ಮಾಡಿದಾಗ ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರು ಈ ರೀತಿ ಮದ್ಯಪಾನಕ್ಕೆ ನೀರಿನಲ್ಲಿ ಮಿಕ್ಸ್ ಮಾಡ್ತಕ್ಕಂಥದ್ದು ಗಮನಿಸಲಾಗಿ ಕಚೇರಿಗೆ ಬಂದ ತಕ್ಷಣ ನಾನು ಏನು ಸುನಿಲ್ ಅಧೀಕ್ಷಕರು, ಗಣೇಶ್ FDA, ಸ್ವಾಮಿ FDA, ರವಿ ಅಂತಂದು ವಾಹನ ಚಾಲಕರು, ಆನಂತರ SP ತಿಪ್ಪೇಸ್ವಾಮಿ D ಗ್ರೂಪ್ ನೌಕರರ ಬಗ್ಗೆ ನಾನು ಕ್ರಮ ಹಾಕಿದ್ದೀನಿ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಾನು ಗಮನಕ್ಕೆ